ಸರ್ ಬಂದು ಬಾರ್ಡ್ರಲ್ಲಿ ಆಗ್ತಾ ಇರೋ ಇಶ್ಯೂಸ್ ಹೇಳಿದ್ರು. ನಾನೊಂಚೂರು ನಮ್ಮಲ್ಲಿನೇ ಮನಸ್ಸಿಗೂ ಮೈಂಡ್ಗೂ ಆಗೋ ಸಿಕ್ಕಾಪಟ್ಟೆ ಇಶ್ಯೂಸ್ ಇದ್ದಾವೆ. ಅದನ್ನು ಸ್ಪಿರಿಚುವಾಲಿಟಿ ಅಥವಾ ಯೋಗದಿಂದ ಯಾವ ಥರ ಕಂಟ್ರೋಲ್ ಮಾಡ್ಬೋದು ಅಥವಾ ಬ್ಯಾಲೆನ್ಸ್ ಮಾಡ್ಬೋದು ಅಂತ. ಓಕೆ, ಅಂದರೆ ನಮ್ಮ ದೇಹ ಮನಸ್ಸು ಓಕೆ ಅದು ನಾನು ಆವಾಗಲೇ ಹೇಳಿದಂಗೆ ಇದಕ್ಕೆ ನಮ್ಮ ಬಾಡಿ ಮತ್ತು ಮನಸ್ಸನ್ನು ರೆಗ್ಯುಲೇಟ್ ಮಾಡಿ ಕಂಟ್ರೋಲಾಗಿ ಇಟ್ಕೊಳ್ಳೋದಕ್ಕಾದ ಪ್ರಾಕ್ಟೀಸೇ ಯೋಗಾಭ್ಯಾಸ ಅಂತೀವಿ. ಸೊ ನಾನು ಬೆಳಗ್ಗೆ ಮಾತಾಡಿದಾಗಲೂ ಹೇಳಿದೆ, ದೇಹದಲ್ಲಿ ಸ್ಟ್ರೆಸ್ ಫಾರ್ಮ್ ಆಗುವಾಗ ಅದು ಡಿಸೀಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ಸೊ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ನಮಗೆ ಸ್ಟ್ರೆಸ್ ಬಿಲ್ಡ್ ಆಗೇ ಆಗುತ್ತೆ. ಸೊ ಸ್ಟ್ರೆಸ್ ಆಗುತ್ತೆ ಅಂತ ಕೆಲಸ ಮಾಡದೆ ಇರೋಕ್ಕಾಗುತ್ತೆ ಅಂದರೆ ಆಗಲ್ಲ. ನೀವು ಕೆಲಸ ಮಾಡದೆ ಸುಮ್ಮನೆ ಕೂತಿದ್ರೂ ಅದೇ ಒಂದು ಸ್ಟ್ರೆಸ್ ಆಗಿ ಸುಮ್ಮನೆ ಇದ್ದೀನಿ ಅಲ್ಲ ಅಂತ ಅದೇ ಸ್ಟ್ರೆಸ್ ಆಗಿ ಬಿಲ್ಡ್ ಆಗುತ್ತೆ. ಸೊ ಅದರಿಂದ ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಕೆಲಸ ಮಾಡಲೇಬೇಕಾಗುತ್ತೆ. ಸೊ ಆ ಥರ ಕೆಲಸ ಮಾಡುವಾಗ ನಮಗೆ ಸ್ಟ್ರೆಸ್ ಬಿಲ್ಡ್ ಆಗುತ್ತೆ. ಆ ಸ್ಟ್ರೆಸ್ಸನ್ನು ನಾವು ನ್ಯೂಟ್ರಲೈಸ್ ಮಾಡಲಿಲ್ಲ ಅಂದರೆ ಅದು ಹಂಗೆ ಅಕ್ಯುಮುಲೇಟ್ ಆಗಿ ನಮ್ಮ ಫಿಸಿಕಲ್ ಲೆವೆಲಲ್ಲಿ ಅದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿ ಫಿಸಿಕಲ್ ಲೆವೆಲಲ್ಲಿ ಡಿಸೀಸ್ ಆಗಿ ಬರುತ್ತೆ. ಸೊ ಅದು ಹಂಗೆ ಕಂಟಿನ್ಯೂ ಆದರೆ, ಅಕ್ಯುಮುಲೇಷನ್ ಕಂಟಿನ್ಯೂ ಆದರೆ ಮಾನಸಿಕ ಕಾಯಿಲೆಗಳು ಬರುತ್ತೆ. ಇದು ಎರಡೂ ಇದ್ದರೆ ನಾವೀಗ ಎಲ್ಲರ ಹತ್ರನೂ ಶಾರ್ಟ್ ಬಸ್ಟ್ ಆಗ್ತೀವಿ, ಕೋಪ ಮಾಡ್ಕೊಳ್ತೀವಿ, ಬೈತೀವಿ, ಅವಾಗ ರಿಲೇಷನ್ಶಿಪ್ ಹಾಳಾಗುತ್ತೆ. ಸೊ ಈ ಥರ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಇವಾಗ ನೀವು ಆಫೀಸ್ಗೆ ಹೋಗುವಾಗ ನೀವು ಒಂದು 8 hours ವರ್ಕ್ ಮಾಡ್ತೀರಿ. ಆವಾಗ ನಿಮಗೊಂದು 5 unit ಸ್ಟ್ರೆಸ್ ಬಿಲ್ಡ್ ಆಗುತ್ತೆ. ನೀವು ಮನೆಗೆ ಬಂದು ಏನು ಮಾಡ್ತೀರಿ, ಇವಾಗ ನೀವು ನಮ್ಮ ಕ್ಲಾಸೆಲ್ಲ ಅಟೆಂಡ್ ಮಾಡಿದಿರಿ, ಈವ್ನಿಂಗ್ ಬಂದು ಮಲಗೋದಕ್ಕೆ ಮುಂಚೆ ಒಂದು 1/2 hour ಧ್ಯಾನ ಮಾಡಿ ಮಲ್ಕೊಳ್ತೀರಿ. ಆವಾಗ ಆ 5 unit ಸ್ಟ್ರೆಸ್ ನ್ಯೂಟ್ರಲೈಸ್ ಆಗುತ್ತೆ. ನೀವು ಮಲ್ಕೊಳ್ಳುವಾಗ ರಿಲ್ಯಾಕ್ಸ್ ಆಗಿರ್ತೀರಿ. ಅದೇ ನಿಮ್ಮ ಕೊಲೀಗ್ ಒಬ್ಬರು, ಅವ್ರಿಗೆ ಇದೆಲ್ಲ ಧ್ಯಾನ ಅದೆಲ್ಲ ಗೊತ್ತಿಲ್ಲ. ಅವರು ಆ 5 unit ಸ್ಟ್ರೆಸ್ಸಿಂದ ಹಂಗೆ ಹೋಗಿ ಮಲ್ಕೊಳ್ತಾರೆ. ಅವಾಗ ಸರಿಯಾಗಿ ನಿದ್ರೆ ಬರಲ್ಲ. ಆಮೇಲೆ ಬೆಳಗ್ಗೆ ಅದೇ ಸ್ಟ್ರೆಸ್ಸಿಂದ ಎದುಲ್ತಾರೆ, ಫ್ರೆಶ್ ಆಗಿರಲ್ಲ. ಹಂಗೆ ತಿರ್ಗಾ ಕೆಲ್ಸಕ್ಕೆ ಹೋಗ್ತಾರೆ. ಅಗೈನ್ ತಿರ್ಗಾ 5 unit ಸ್ಟ್ರೆಸ್ ಅಕ್ಯುಮುಲೇಟ್ ಆಗುತ್ತೆ. ಸೊ ಅಗೈನ್ ನೆಕ್ಸ್ಟ್ ಡೇ ಹೋಗ್ತಾರೆ. ಸೊ ಹಂಗೆ 5 unit ಅಕ್ಯುಮುಲೇಟ್ ಆಗ್ತಾ ಬರುತ್ತೆ. ಅದು ಒಂದು 100 unit ಆ ಥರ ಆಗುವಾಗ ಅದು ಆಲ್ರೆಡಿ ನಮ್ಮ ಫಿಸಿಕಲ್ ಬಾಡಿನ ಅಫೆಕ್ಟ್ ಮಾಡಿರುತ್ತೆ ಮತ್ತು ಮೈಂಡನ್ನು ಅಫೆಕ್ಟ್ ಮಾಡಿರುತ್ತೆ. ಧ್ಯಾನ ಮಾಡೋರಿಗೆ ಏನಾಗುತ್ತೆ ಅಂದರೆ, ಡೈಲಿ ನೀವು ಬೆಳಗ್ಗೆ ಎದ್ದು ಹೋಗುವಾಗ 0 ಸ್ಟ್ರೆಸ್ಸಲ್ಲಿ ಇರ್ತೀರಿ. ಈವ್ನಿಂಗ್ ಬರುವಾಗ 5 unit, ಅಗೈನ್ ಅವತ್ತು ಈವ್ನಿಂಗ್ ನೀವು ನ್ಯೂಟ್ರಲೈಸ್ ಮಾಡ್ಕೊಳ್ತೀರಿ. ಸೊ ಇದೇ ಥರ ಇರುವಾಗ ನಿಮಗೆ ಫಿಸಿಕಲ್ ಲೆವೆಲಲ್ಲೂ ನೀವು ರಿಲ್ಯಾಕ್ಸ್ ಆಗಿರ್ತೀರಿ, ಮೈಂಡು ಕೂಡ ಆರೋಗ್ಯವಾಗಿರುತ್ತೆ. ಆವಾಗ ರಿಲೇಷನ್ಶಿಪ್ಪು ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಅದು ಸ್ಟ್ರೆಸ್ ಅಕ್ಯುಮುಲೇಟ್ ಆಗಿ ಏನಾಗುತ್ತೆ, ನೀವು ಕಿಚನಲ್ಲಿ ದೋಸೆ ಮಾಡ್ತೀರಿ. ಆವಾಗ ಆ ದೋಸೆ ಕಲ್ಲು ಇದೆಯಲ್ಲ, ಅದು ತುಂಬ ಹೀಟಾಗಿರುವಾಗ ಸ್ವಲ್ಪ ನೀರು ಹಾಕಿದ್ರೂ ಅದು ಹಂಗೆ ಚೆದರಿ ಹೋಗುತ್ತಲ್ಲ. ಸೊ ಆ ಥರ ನಾವು ತಲೆ ಬಿಸಿಯಾಗಿರುವಾಗ ಏನಾಗುತ್ತೆ, ಯಾರೋ ಚಿಕ್ಕ ವಿಷಯ ಏನಾವುದು ಇದು ಮಾಡಿದ್ರೂ ಕೂಡ ನಾವು ಬಸ್ಟ್ ಆಗಿಬಿಡ್ತೀವಿ. ಸೊ ಆ ಥರ ಇಲ್ಲದೆ ಇರೋದಕ್ಕೆ ನಮಗೆ ಈ ಥರ ಯೋಗಾಸನ ಇದೆಲ್ಲ ಮಾಡಿದ್ರೆ ಫಿಸಿಕಲ್ ಲೆವೆಲಲ್ಲಿ ಇರುವ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗಿ ಸ್ಟ್ರೆಸ್ ಎಲ್ಲ ನ್ಯೂಟ್ರಲೈಸ್ ಆಗಿ ರಿಲ್ಯಾಕ್ಸ್ ಆಗುತ್ತೆ. ಧ್ಯಾನ ಮಾಡೋದರಿಂದ ಮನಸ್ಸು ಸರಿಯಾಗುತ್ತೆ. ಆಮೇಲೆ ಪ್ರಾಣಾಯಾಮ ಇದೆಲ್ಲ ಮಾಡುವಾಗ ಎನರ್ಜಿ ಲೆವೆಲಲ್ಲಿ ಸರಿಯಾಗುತ್ತೆ. ಆಮೇಲೆ ನಮಗೆ ಆ ಟಾಕ್ಸಿನ್ಸ್ ನೆಗೆಟಿವಿಟಿ ಅಕ್ಯುಮುಲೇಟ್ ಆಗಲಿಲ್ಲ ಅಂದರೆ ನಮ್ಮ ಮೈಂಡ್ ಕ್ಲಿಯರ್ ಆಗಿರುತ್ತೆ. ಸೊ ಆ ಥರ ಕ್ಲಾರಿಟಿ ಇದ್ದರೆ ನಾವು ಮಾತಾಡೋದ್ರಲ್ಲೂ ಕೂಡ ನಮ್ಮ ಮೈಂಡಲ್ಲಿ ಕ್ಲಾರಿಟಿ ಇದ್ದರೆ ಮಾತಾಡೋದ್ರಲ್ಲೂ ಕ್ಲಾರಿಟಿ ಇರುತ್ತೆ, ನಾವು ಮಾಡುವ ಕೆಲಸನೂ ಸರಿಯಾಗಿರುತ್ತೆ. ಸೊ ಆ ರೀತಿ ಸೊ ಯೋಗಾಭ್ಯಾಸ ನಮ್ಮ ಮನಸ್ಸು, ದೇಹ ಮತ್ತು ಎನರ್ಜಿ ಲೆವೆಲ್ ಎಲ್ಲವನ್ನು ರಿಜುವಿನೇಟ್ ಮಾಡುತ್ತೆ, ರಿಲ್ಯಾಕ್ಸ್ ಮಾಡುತ್ತೆ.
ಗುರೂಜಿ, ಇವತ್ತಿನ ದಿನಗಳಲ್ಲಿ ಯಾರಾದರೂ ಹೊಸದಾಗಿ ಯಂಗ್ಸ್ಟರು ಯೋಗ ನಾನು ಕಲಿತೀನಿ ಅಥವಾ ಆಧ್ಯಾತ್ಮದ ಕಡೆ ನಾನು ಹೋಗಬೇಕು, ಪರಿವರ್ತನೆ ಆಗಬೇಕು ಅಂತ ಯಾರಾದ್ರದ್ದು ಒಬ್ರದ್ದು ಸಲಹೆ ಕೇಳಿದಾಗ ಸಮಾಜದಲ್ಲಿ ಇವತ್ತಿನ ದಿನಕ್ಕೆ ಯೋಗದ ಮೂಲಗಳಾಗಲಿ ಆಧ್ಯಾತ್ಮದ ಮೂಲಗಳಾಗಲಿ ಡೈಲ್ಯೂಟ್ ಆಗೋಗಿದೆ. ತುಂಬ ಕಮರ್ಷಿಯಲ್ ಮಾಡಿದ್ದಾರೆ. ನೀನು ಅಲ್ಲಿಗೆ ಹೋದರೆ ಕಲಿಯೋಕ್ಕೇನೂ ಇರಲ್ಲ ಅಂತ ಡಿಮೋಟಿವೇಟ್ ಮಾಡೋವಂಥ ಜನಗಳು ತುಂಬ ಇದ್ದಾರೆ ಸಮಾಜದಲ್ಲಿ. ಸೊ ಇದರಿಂದ ಏನಾಗ್ತಾ ಇದೆ, ಯಂಗ್ಸ್ಟರ್ಸ್ ಯಾರು ಈ ಕಡೆ ಬರಬೇಕು ಅಂತ ಇದ್ದಾರೆ ತುಂಬ ಚಿಕ್ಕ ವಯಸ್ಸಲ್ಲಿ, ಅವರಿಗೆ ಗೈಡೆನ್ಸು ಸರಿಯಾಗಿ ಸಿಗ್ತಾ ಇಲ್ಲ. ಆ ಥರದವರಿಗೆ ನಿಮ್ಮ ಮೆಸೇಜ್ ಏನು ಗುರೂಜಿ? ಸೊ ಫಸ್ಟ್ ಥರ ಯೋಗ ಅಥವಾ ಸ್ಪಿರಿಚುವಾಲಿಟಿ ಕಮರ್ಷಿಯಲೈಸ್ ಆಗಿರೋದು ಒಳ್ಳೆದ ಕೆಟ್ಟದ? ಸುಮಾರು ಜನರಿಗೆ ಅಭಿಪ್ರಾಯ ಏನಿರುತ್ತೆ ಅಂದರೆ ಎಲ್ಲ ಕಮರ್ಷಿಯಲ್ ಮಾಡಿಬಿಟ್ರು, ಯಾರೂ ಸರಿ ಇಲ್ಲ ಅನ್ನೋ ಥರ ಭಾವನೆ ಇದೆ. ಅದರ ಕಮರ್ಷಿಯಲೈಸ್ ಮಾಡಿರೋದು ಒಳ್ಳೆದ ಕೆಟ್ಟದ? ಈಗ ನಾವು ಅಲ್ಲಿ ರೋಡಲ್ಲಿ ಹೋಗುವಾಗ ಬಟ್ಟೆ ಮಾರ್ತಾ ಇದ್ದಾರೆ. ಒಂದು 100 ರೂಪಾಯಿಗೆ ಪೈಜಾಮ ಜುಬ್ಬ ಕೊಡ್ತಾರೆ. ಅದೇ ಇನ್ನೊಂದು ದೊಡ್ಡ ಶೋರೂಮ್ ಇದೆ, ಅದರಲ್ಲಿ 1500 ರೂಪಾಯಿ. ಯಾವ್ದು ತಗೊಳ್ತೀವಿ? ಅಥವಾ ಅಲ್ಲಿ ಫ್ರೀಯಾಗಿ ಕೊಡ್ತಾರೆ ಅಂದ್ಕೊಳ್ಳಿ, ಅದನ್ನು ತಗೊಳ್ತೀವ? ಅಥವಾ ಅಲ್ಲಿ 1500 ರೂಪಾಯಿ ಕೊಡ್ತಾರಲ್ಲ ಅಲ್ಲಿ ಹೋಗಿ ತಗೊಳ್ತೀವ? ಸೊ ಹಂಗಾಗಿ ನಿಮ್ಗೆ ಹಣ ಇಲ್ಲ, ಹಂಗಾಗಿ 100 ರೂಪಾಯಿ ಬಟ್ಟೆ ತಗೊಳ್ತೀರಿ. ಮತ್ತು ಕ್ವಾಲಿಟಿ ಬಗ್ಗೆ ಕ್ವಶನ್ ಮಾಡೋದು ಹೆಂಗೆ? ನಿಮ್ಗೆ ಹಣ ಇಲ್ಲ ಅಂತ ಹೇಳಿ ಅಷ್ಟೇ, ಅವ್ರು ಯಾಕೆ 1500 ರೂಪಾಯಿಗೆ ಮಾಡ್ತಾರೆ ಅಂತ ನಾವು ಕೇಳಂಗಿಲ್ಲಲ್ವಾ? ಸೊ ಅವ್ರದ್ದು ಕ್ವಾಲಿಟಿ ಕೊಡ್ತಾ ಇದ್ದಾರೆ, ಸೊ ಅದರಿಂದ ಅವರು 1500 ರೂಪಾಯಿಗೆ ಮಾರ್ತಾ ಇದ್ದಾರೆ. ಇಲ್ಲ, ಹೇಳ್ತೀನಿ ಕೂತ್ಕೊಳ್ಳಿ. ಇವಾಗ ಆ ಕಾಲದಲ್ಲಿ ಬುದ್ಧ ಎನ್ಲೈಟನ್ ಆಗಿದ್ದರು, ಅವರು ಎಲ್ಲ ಟೀಚ್ ಮಾಡಿದ್ರು. ಈವ್ನಿಂಗ್ ಆದರೆ ಊಟಕ್ಕೆ ಮನೆಗೆ ಭವದಿ ಭಿಕ್ಷಾಂದೇಗಿ ಅಂತ ಹೋಗ್ತಾಯಿದ್ರು. ಇವಾಗ ಆ ಥರ ಯಾರಾவது ಹೋದರೆ ನಿಮಗೆ ಮೈ ಕೈ ಚೆನ್ನಾಗಿದ್ದಾನೆ ಇದೆ, ಏನಿಗೆ ಭಿಕ್ಷೆ ಬೇಡ್ತೀರಿ ಅಂತ ಕೇಳ್ತಾರೆ. ನೀವು ಕಾವಿ ಬಟ್ಟೆ ಉಟ್ಕೊಂಡೇ ಹೋದ್ರೂ ಕೂಡ ಇವ್ರು ನೋಡಿದ್ದು ಒಳ್ಳೆ ಬಿಸ್ನೆಸ್ ಆಗೋಯ್ತು, ಇವಾಗ ಬರೀ ಕೆಲಸ ಮಾಡದೆ ಇದು ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಅಲ್ಲದೆ ಆವಾಗಿನ ಪರಿಸ್ಥಿತಿ ಬೇರೆ, ಸೊ ಇವಾಗ ಪರಿಸ್ಥಿತಿ ಬೇರೆ ಇದೆ. ಅದು ಅಲ್ಲದೆ ಈಗ ಬರೀ ನಿಮ್ಮ ಮಕ್ಕಳಿಗೆ ABCD ಹೇಳ್ಕೊಡ್ತಾರೆ ಕಾನ್ವೆಂಟಲ್ಲಿ, ಅದಕ್ಕೆ 1 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ಫೀಸ್ ಕಟ್ತೀರಲ್ಲ. ಇದು ನಿಮಗೆ ಹೇಗೆ ಜೀವನ ಮಾಡೋದು ಹೇಗೆ ಅಂತ ಹೇಳ್ಕೊಡುವ ಒಬ್ಬ ಗುರು, ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದು ಹೆಂಗೆ ಅಂತ, ನಮ್ಮ ಮನಸ್ಸಂದರೆ ಏನಂತ ಹೇಳಿಕೊಟ್ಟು, ನಮಗೆ ಪ್ರಾಣಶಕ್ತಿ ಅಂದರೆ ಏನಂತ ಹೇಳಿಕೊಟ್ಟು, ನೇಚರ್ದು ಸೀಕ್ರೆಟ್ಸ್ ನಮಗೆ ಗೊತ್ತಿಲ್ಲದೆ ಇರುವ ಎಷ್ಟೋ ವಿಷಯಗಳು, ಅಂದರೆ ಈ ಜಗತ್ ಜೀವಿಗಳೆಲ್ಲ ಹೇಗೆ ಬಂತು, ನಮ್ಮದು ಮೂಲ ಯಾವುದು ಅಂತ ಹೇಳ್ಕೊಡುವ ಒಬ್ಬ ಗುರು ನಿಮ್ಮ ಮನೆ ಹತ್ರ ಬಂದು ಭಿಕ್ಷೆ ಬೇಡಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹಂಗೆ ಮಾಡಬಾರ್ದಲ್ವಾ? ನಮಗಿಂತ ಅವ್ರು ಚೆನ್ನಾಗಿರ್ಬೇಕು ತಾನೆ. ಸೊ ಹಂಗಾಗಿ ಅದು ಮಾತ್ರ ಅಲ್ಲ, ಇವಾಗ ಕಮರ್ಷಿಯಲೈಸ್ ಅಂದರೆ ಏನಂದರೆ, ಕಮರ್ಷಿಯಲೈಸ್ ಆಗಿರೋದ್ರಿಂದನೇ ವರ್ಲ್ಡ್ ವೈಡ್ ಇವತ್ತು ಯೋಗ ಸ್ಪಿರಿಚುವಾಲಿಟಿ ಅನ್ನೋದು ಸ್ಪ್ರೆಡ್ ಆಗಿದೆ. ನೀವು ಹೇಳೋ ಥರ ಫ್ರೀಯಾಗಿ ಹೇಳ್ಕೊಡೋರು ಎಲ್ಲ ಪಾರ್ಕಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ಒಂದು 4-5 ಜನ ಬಂದು ಕಲ್ತ್ಕೊಳ್ತಾರೆ, ಅದು ಅಲ್ಲಿಗೆ ನಿಂತೋಗುತ್ತೆ.
ಅದು ಅಲ್ಲದೆ ಆ ಕಾಲದಲ್ಲಿ ಫ್ರೀಯಾಗಿ ಹೇಳ್ಕೊಟ್ರೆ ಅಂದರೆ ಅದಕ್ಕೆ ಅವ್ರಿಗೆ ಊಟ ತಂದು ಕೊಡೋದಕ್ಕೂ ಮತ್ತು ಸೇವೆ ಮಾಡೋದಕ್ಕೆಲ್ಲ ಶಿಷ್ಯಂದರು ಬಂದು ಜೊತೆಯಲ್ಲೇ 24 hours ಇರ್ತಾಯಿದ್ರು. ಇವಾಗ ನಾವು ಬಂದು ಕ್ಲಾಸ್ ತಗೊಳ್ಳೋದಕ್ಕೆ ಕ್ಲಾಸ್ ಓಪನ್ ಮಾಡಿ ಕೂತ್ಕೊಂಡಿದ್ರೂ ಶಿಷ್ಯರು ಬರೋದು ಕಷ್ಟ ಆಗುತ್ತೆ. ಹಂಗಿರುವಾಗ ಸೊ ಅವರು ಆ ಥರ ಫ್ರೀಯಾಗಿ ಇರೋದಕ್ಕೆ ಈಗ ಸಾಧ್ಯ ಇಲ್ಲ. ಆಮೇಲೆ ಈಗ ಒಂದು ಕಾಲದಲ್ಲಿ ಒಂದು 500 ವರ್ಷ ಹಿಂದೆ ಅಂದ್ಕೊಳ್ಳಿ, ಈ ಎಂಟರ್ಟೈನ್ಮೆಂಟೆಲ್ಲ ಹೆಂಗಿತ್ತು, ಊರಲ್ಲಿ ಸ್ಟ್ರೀಟಲ್ಲಿ ನಾಟಕ ಮಾಡ್ತಾಯಿದ್ರು, ಹೋಲ್ ನೈಟ್ ಜನ ಕೂತ್ಕೊಂಡು ನೋಡ್ತಾಯಿದ್ರು ಫ್ರೀಯಾಗಿ, ಅಲ್ಲೇನೋ ಟಿಕೆಟ್ ಏನೋ ಇಲ್ಲ. ಇವಾಗ ಅದು ಯಾವ ಲೆವೆಲ್ಗೆ ಡೆವಲಪ್ ಆಗಿದೆ, ಅಲ್ಲಿಗ ಅವರು ವೇಷ ಹಾಕ್ಕೊಂಡು ನಾಟಕ ಮಾಡಿದವರು ಬೆಳಗ್ಗೆ ಹೋದರೆ ಟೀ ಕುಡಿಯೋದಕ್ಕೆ ದುಡ್ಡಿರಲ್ಲ. ಅವಾಗ ಈಗ ಒಬ್ಬೊಬ್ಬ ಹೀರೋಗೂ ಥೌಸಂಡ್ಸ್ ಆಫ್ ಕ್ರೋರ್ಸ್ ಪ್ರಾಪರ್ಟಿ ಇದೆ, ಅದು ಅವ್ರ ಮಕ್ಕಳಿಗೆ ಮಾತ್ರ. ಆದರೆ ಒಂದು ಆಶ್ರಮ ನಡೆಸ್ತಾ ಇರುವ ಒಂದು ಸ್ಪಿರಿಚುವಲ್ ಆರ್ಗನೈಸೇಷನ್ ನಡೆಸ್ತಾ ಇರುವ ಒಬ್ಬ ಮಾಸ್ಟರ್ ಗುರು ಇದ್ದಾರೆ ಅಂದರೆ ಅವರು ಕಲೆಕ್ಟ್ ಮಾಡುವ ದುಡ್ಡು ಅವರೇನು ಜೋಬಲ್ಲಿ ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ? ಅದು ಅಗೈನ್ ಜನರಿಗೆ ಇದಾಗುತ್ತೆ. ಇವಾಗ ಸೊ ಒಂದಷ್ಟು ಜನ, ಒಂದು 100 ಜನ ವಾಲಂಟಿಯರ್ಸ್ ಇದ್ದಾರೆ ಅಂದರೆ ಅವ್ರಿಗೆ ಬೇಕಾದ ಫೆಸಿಲಿಟಿ ಮಾಡಿಕೊಡ್ಬೇಕು. ಮತ್ತು ಒಂದು 1000 ಜನ ಸ್ಟೂಡೆಂಟ್ ಬರ್ತಾರೆ ಅಂದರೆ ಅವರು ಉಳ್ಕೊಳ್ಳೋದಕ್ಕೆ ಜಾಗ, ಡಾರ್ಮೆಟ್ರಿ ಬೇಕು ಅಥವಾ ರೂಮ್ಸ್ ಬೇಕು, ಒಂದು ಆಡಿಟೋರಿಯಂ ಬೇಕು. ಇದೆಲ್ಲ ನಾವು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ರೆ ಮಾಡೋಕ್ಕಾಗತ್ತಾ? ಆಗಲ್ಲ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಯಾರೋ ಒಬ್ಬರು ಫಾರಿನರ್ ಬರ್ತಾರೆ, ಇಲ್ಲಿ ಒಂದು ಒಳ್ಳೆ ಯೋಗ ಮಾಸ್ಟ್ರನ್ನ ನೋಡಬೇಕು ಅಂತ ಆಸೆ ಪಡ್ತಾರೆ. ಯಾರೋ USA ಇಂದ ಒಬ್ಬರು ಮಿನಿಸ್ಟ್ರ್ ಬರ್ತಾರೆ, ಒಂದು ಯೋಗ ಮಾಸ್ಟ್ರನ್ನ ಮೀಟ್ ಮಾಡಬೇಕಂತಾರೆ. ಪಾರ್ಕಲ್ಲಿ ಫ್ರೀಯಾಗಿ ಹೇಳ್ಕೊಡೋರನ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ ಅಥವಾ ದೊಡ್ಡ ಆಶ್ರಮದಲ್ಲಿ ಇರೋ ದೊಡ್ಡ ಪಾಪ್ಯುಲರ್ ಗುರುವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ? ಒಬ್ಬರು ಮಿನಿಸ್ಟ್ರ್ ಅವ್ರನ್ನ ಹೋಗಿ ಪಾರ್ಕಲ್ಲಿರೋರನ್ನ ಇವರು ಯೋಗ ಮಾಸ್ಟರ್ ಅಂತ ಇಂಟ್ರೊಡ್ಯೂಸ್ ಮಾಡ್ತೀರಾ? ಮಾಡಲ್ಲ. ಸೊ ಯಾಕೆ? ಅದು ಆ ಪಾಪ್ಯುಲಾರಿಟಿ ಕಮರ್ಷಿಯಲೈಸ್ ಮಾಡೋದ್ರಿಂದ ಪಾಪ್ಯುಲಾರಿಟಿಯಿಂದ ಅದು ಸ್ಪ್ರೆಡ್ ಆಗುತ್ತೆ ವರ್ಲ್ಡ್ ವೈಡ್. ಸೊ ಹಂಗಾಗಿ ಅದನ್ನು ನಾವು ಪಾಸಿಟಿವ್ ಆಗಿ ನೋಡಬೇಕು. ಅದನ್ನು ಎಲ್ಲರೂ ತಪ್ಪಾಗಿಯೇ ಅದನ್ನು ನೋಡ್ತಾರೆ. ಕಮರ್ಷಿಯಲೈಸ್ ಆಗೋಯ್ತು, ಎಲ್ಲ ದುಡ್ಡು ಮಾಡ್ತಾರೆ ಅಂತ. ಅದೆಲ್ಲನೂ ಗೌರ್ಮೆಂಟ್ ಅಬ್ಸರ್ವೇಷನಲ್ಲಿರುವ ಆರ್ಗನೈಸೇಷನ್ಸ್, ಅಲ್ಲೆಲ್ಲ ಒಂದೊಂದು ಲೆಕ್ಕ ಇರುತ್ತೆ. ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಯಾವುದಕ್ಕೆ ಅದನ್ನು ಯುಟಿಲೈಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಡಿಡಕ್ಷನ್ ಇದು ಟ್ಯಾಕ್ಸ್ ಫ್ರೀ ಇರುತ್ತೆ. ಹಂಗಾಗಿ ಅವ್ರ ಅಬ್ಸರ್ವೇಷನಲ್ಲಿ ಎಲ್ಲ ನಡೀತಾ ಇದೆ. ಸುಮ್ಮನೆ ತಗೊಂಡು ಹೋಗಿ ಜನ ದುಡ್ಡು ಕೊಡಲ್ಲ. ಸೊ ಅದು ಗೌರ್ಮೆಂಟ್ ಕಂಟ್ರೋಲಲ್ಲಿ ನಡೀತಾ ಇದೆ. ಸೊ ಹಂಗಾಗಿ ಇದನ್ನು ನಾವು ಪಾಸಿಟಿವ್ ಆಗಿ ನೋಡಬೇಕು. ಕಮರ್ಷಿಯಲೈಸ್ ಆಗಿರೋದರಿಂದ ಇವತ್ತು ವರ್ಲ್ಡ್ ವೈಡ್ ಯೋಗ ಅಥವಾ ಸ್ಪಿರಿಚುವಾಲಿಟಿ ಅನ್ನೋದು ಪಾಪ್ಯುಲರ್ ಆಗಿದೆ. ಈಗ ನೆನ್ನೆ ಕೂಡ ವರ್ಲ್ಡ್ ಮೆಡಿಟೇಷನ್ ಡೇ ಅದು ಮಾಡಿದ್ದಾರೆ. ಅದು June 21 ಯೋಗ ಡೇ ಅಂತ ಆಗಿದೆ. ಅದು ನಾವು ಫ್ರೀಯಾಗಿ ಪಾರ್ಕಲ್ಲಿ ಹೇಳ್ಕೊಡ್ತಾ ಇದ್ದಾಗ ಅದು ಪಾಪ್ಯುಲರೈಸ್ ಆಯಿತಾ ಅಂದರೆ, ಅದು ನೀವು ಹೋಗಿ ಹೇಳಿದ್ರೂ ಅಲ್ಲಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನಲ್ಲಿ ಅದನ್ನು ಕಿವಿಗೆ ಹಾಕ್ಕೊಳ್ಳಲ್ಲ. ಈ ಥರ ಇಷ್ಟು ದೊಡ್ಡ ಮಾಸ್ಟರ್ಸ್ ಇದ್ದಾರೆ, ಇಷ್ಟು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೇ ಇದರಲ್ಲಿ ಏನೋ ವಿಷಯ ಇದೆ ಅಂತ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸೊ ನಾವು ಈ ಥರ ನೋಡಬೇಕು. ಒಂದು ಪಾಸಿಟಿವ್ ಆ್ಯಂಗಲಲ್ಲಿ ನೋಡಿದ್ರೆ ಅದಕ್ಕೆ ಫೀಸ್ ತಗೊಳ್ಳೋದು ಒಳ್ಳೆಯದೇ. ಯಾಕಂದರೆ ಅದಕ್ಕೆ ಫೆಸಿಲಿಟಿ ಮಾಡಿಕೊಡ್ಬೇಕು ಬಂದಿರೋರೆಲ್ಲ. ಆವಾಗ ಥರ ಕಾಡಲ್ಲಿ ಎಲ್ಲೋ ಗುಡಿಸೆಯಲ್ಲಿ ಇದ್ದುಕೊಂಡು ಪ್ರಾಕ್ಟೀಸ್ ಮಾಡೋ ಥರ ಇವಾಗ ಇಲ್ಲ. ಅವರವರು ಮನೆಯಲ್ಲಿ ಎಷ್ಟು ಸೌಲಭ್ಯದಲ್ಲಿದ್ದಾರೋ ಅದೇ ಥರ ಒಂದು ಆಶ್ರಮಕ್ಕೆ ಬಂದರೆ ಅವ್ರಿಗೆ ಆ ಫೆಸಿಲಿಟಿ ಕೊಡಬೇಕಾಗತ್ತೆ. ಮತ್ತು ಅಲ್ಲಿ ಸೇವೆ ಮಾಡೋವ್ರಿಗೆ ಬೇಕಾದ ಫಂಡಮೆಂಟಲ್ ನೀಡ್ಸ್ ಅದೆಲ್ಲ ಏನಿದೆ ಅದೆಲ್ಲ ನೋಡ್ಕೊಳ್ಬೇಕಾಗತ್ತೆ. ಸೊ ಇದಕ್ಕೆಲ್ಲ ದುಡ್ಡು ಬೇಕಾಗುತ್ತೆ. ಇದು ಕಮರ್ಷಿಯಲೈಸ್ ಆದ್ರೇ ಸಾಧ್ಯ. ಇಲ್ಲಾಂದರೆ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಪಾರ್ಕಲ್ಲಿ ಒಂದು 10 ಜನರಿಗೆ ಹೇಳ್ಕೊಟ್ಕೊಂಡು ಕಾಲ ಕಳಿಬೇಕು. ಸೊ ಇದರಲ್ಲಿ ಏನಂದರೆ ಅವರು ಸೊ ಅಷ್ಟು ದುಡ್ಡು ತಗೊಳ್ಳುವಾಗ ಡೆಫಿನೆಟಾಗಿ ಕ್ವಾಲಿಟಿಯಾಗಿದ್ದರೆ ತಾನೇ ಜನ ಹೋಗ್ತಾರೆ.
ಈಗ ನೋಡಿ, ನಾವು 100 ರೂಪಾಯಿಗೆ ಪೈಜಾಮ ಜಿಬ್ಬ ತೊಗೊಂಡು ಬಂದು ಒಂದು ಸತಿ ವಾಶ್ ಮಾಡಿದ್ರೆ ಇದಾದ್ರೂ ನಾವೇನು ಕೇರ್ ಮಾಡಲ್ಲ. ಆದರೆ ನೀವು ಒಂದು 1500 ರೂಪಾಯಿ ಕೊಟ್ಟು ತಗೊಂಡು ಬಂದು ಒಂದೇ ವಾಶಲ್ಲಿ ಎಲ್ಲ ಇದು ಆದರೆ ನಾಳೆ ಹೋಗಿ ನೀವು ಕೇಳ್ತೀರಿ ಅವನು, 1500 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ, ಏನು ರೀ ಕ್ವಾಲಿಟಿ ಕೊಟ್ಟಿದ್ದೀರಿ ಅಂತ ನಾವು ಬೈತೀವಿ ಅಲ್ವಾ. ಆ ಥರ ಲಕ್ಷಾಂತರ ಜನ ಅಷ್ಟು ದುಡ್ಡು ಕೊಟ್ಟು ಹೋಗ್ತಾ ಇದ್ದಾರೆ ಅಂದರೆ ಅವರು ಕ್ವಾಲಿಟಿಯಾಗಿ ಇರೋದ್ರಿಂದ ಅವ್ರಿಗೆ ಅದರ ಲೈಫಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇರೋದ್ರಿಂದನೇ ಹೋಗ್ತಾ ಇದ್ದಾರೆ. ಈ ವರ್ಲ್ಡ್ ವೈಡ್ ಸ್ಪ್ರೆಡ್ ಆಗ್ತಾ ಇದೆ ಅಂದರೆ ಸೊ ಅವ್ರಿಗೆ ಉಪಯೋಗ ಆಗ್ತಾ ಇದೆ. ಅಂದರೆ ನಾವು ಹೆಂಗೆ ಗೊತ್ತಾಗುತ್ತೆ ಅವರು ಕ್ವಾಲಿಟಿ ಇದೆಯಾ ಇಲ್ವಾ ಅಂತ? ಜನ ಹೋದ್ರೇ ಗೊತ್ತಾಗುತ್ತೆ. ನಾವು ಔಟ್ಸೈಡಿಂದ ಅದು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಹೋಗಿ ಏನು ಪರ್ಪಸ್ಗೋಸ್ಕರ ಜನ ಹೋಗಿದ್ದಾರೆ ಅದು ಅವ್ರಿಗೆ ಸರ್ವ್ ಆಗಿದೆಯಾ, ಅವ್ರಿಗೆ ಹೆಲ್ಪ್ ಆಗಿದೆಯಾ ಅನ್ನೋದು ಅವರವರೇ ಡಿಸೈಡ್ ಮಾಡ್ಕೊಳ್ಬೇಕಾಗುತ್ತೆ. ಡೆಫಿನೆಟಾಗಿ ಅವ್ರಿಗೆ ಕನ್ವಿನ್ಸ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಹೋಗಲ್ಲ, ಅಥವಾ ಅವರು ಆಚೆ ಬಂದು ಒಂದು 10 ಜನರಿಗೆ ಅಲ್ಲಿ ಸರಿ ಇಲ್ಲ ಅಂತ ಹೇಳ್ತಾರೆ. ಸೊ ನಾವು ಅದನ್ನು ಜಡ್ಜ್ ಮಾಡೋಕ್ಕಾಗಲ್ಲ. ಜನರಿಗೆ ಏನು ಬೇಕೋ ಸೊ ಅವ್ರ ಮೈಂಡ್ ಯಾವುದಕ್ಕೆ ಟ್ಯೂನ್ ಆಗಿದೆಯೋ ಆ ಕಡೆನೇ ಅಟ್ರ್ಯಾಕ್ಟ್ ಆಗಿ ಹೋಗ್ತಾರೆ. ನಾವು ನಮ್ಮ ಲೆವೆಲ್ ಕ್ಲಾಸಲ್ಲೆಲ್ಲ ಹೇಳಿರ್ತೀವಿ. ಸೊ ಅವ್ರ ಮೈಂಡ್ ಯಾವುದಕ್ಕೆ ಟ್ಯೂನ್ ಆಗಿರುತ್ತೋ ಆ ಕಡೆನೇ ಅಟ್ರ್ಯಾಕ್ಟ್ ಆಗ್ತಾರೆ. ಆ ಥರ ಫೇಕ್ ಗುರು ಹತ್ರ ಹೋಗ್ಬೇಕಂದ್ರೆ ಇವ್ರದ್ದು ಮೈಂಡು ಫೇಕ್ ಕಡೆನೇ ಟ್ಯೂನ್ ಆಗಿರುತ್ತೆ, ಆ ಕಡೆ ಹೋಗ್ತಾರೆ. ಸೊ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ.